ಆತ್ಮೀಯ ವೀಕ್ಷಕರೇ, ನೀವು ನೋಡ್ತಾ ಇರೋ ನಂಬರ್ ಒನ್ ಚಾನಲ್ಗೆ ಸ್ವಾಗತ ಬಯಸುತ್ತೇನೆ. ವೀಕ್ಷಕರೇ, ನಾನು ಸೈಯದ್. ಇವರೆಂಥ ಸ್ವಾಮೀಜಿ ರೀ, ಕೊರೋನಾ ರೋಗೇ ಇಲ್ಲ, ಮಾಸ್ಕ್ ಹಾಕೋದು ಅವಶ್ಯಕತೆ ಇಲ್ಲ. ನಾನು ಕೊರೋನಾ ರೋಗಿ ಜೊತೆ ಎಷ್ಟು ದಿನ ಬೇಕಾದರೂ ಅವ್ರ ಜೊತೆ ಇರ್ತೀನಿ, ನನಗೆ ಬರಲಿ ಕೊರೋನಾ. ಚಾಲೆಂಜ್ ಮಾಡ್ತಾರೆ ಬಳ್ಳಾರಿ ಮಹಾಸ್ವಾಮಿಗಳು. ಅವರೇ ನೇರವಾಗಿ ಏನು ಹೇಳಿದ್ದಾರೆ ನೀವೇ ಕೇಳಿ. ಯಾಕೆಂದರೆ ಭಯದ ವಾತಾವರಣ ನಿರ್ಮಾಣ ಮಾಡಿಕೊಂಡು ಎಷ್ಟೋ ಒಂದು ಮಾಧ್ಯಮದಲ್ಲಿಯೂ ಸಹಿತ ಬಹಳ ಕ್ರೂರವಾಗಿ ತೋರಿಸ್ತಾ ಇದ್ದಾರೆ. ಆ ಮಾಧ್ಯಮದ ಕೆಲವು ಚಾನಲ್ಗಳನ್ನು ನೋಡೇ ಎಷ್ಟೋ ಜನ ಸತ್ತೋಗ್ಬಿಟ್ರು. ಅದಕ್ಕೂ ಹೇಳಿದ್ದಾರೆ ಅವರು, ಅದ್ರ ಬಗ್ಗೆನೂ ಹೇಳಿದ್ದಾರೆ. ಯಾಕೆಂದರೆ ನಾವು ಭಯದ ಮುಕ್ತ ವಾತಾವರಣದಿಂದ ಇವತ್ತು ಬದುಕಬೇಕಾಗಿದೆ. ಭಯ ಇಲ್ಲದೆ ಈ ರೋಗೇ ಅಲ್ಲ. ಇದಕ್ಕೆ ಸುಮ್ಮನೆ ಏನೋ ಒಂದು ಇದರಲ್ಲಿ ಯಾರ್ಯಾರು ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡು ಒಂದು ಏನೋ ದುಡ್ಡಿನ ವ್ಯವಹಾರ ಮಾಡ್ತಾ ಇದ್ದಾರೆ. ಇದರಲ್ಲಿ ಆರೋಗ್ಯ ಇಲಾಖೆ ಸಂಪೂರ್ಣ ಶಾಮೀಲಿದೆ, ವೈದ್ಯರು ಶಾಮೀಲಾಗಿದ್ದಾರೆ. ಕೆಲವರು ಹಣ ಹಿಂಡುವ ರಕ್ತ ಬಕಾಸುರ ಆಗಿದ್ದಾರೆ. ಅದಕ್ಕೆ ಈ ಸ್ವಾಮೀಜಿಯರು ಎಷ್ಟೊಂದು ಸ್ವಾರಸ್ಯಕರವಾಗಿ ಚಾಲೆಂಜ್ ಮುಖಾಂತರ ಹೇಳಿದ್ದಾರೆ. ಹಾಗಾದರೆ ನೋಡ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚಿತ ನೀವು ನಂಬರ್ ಒನ್ ಚಾನಲ್ ಫಾಲೋ ಮಾಡೋದನ್ನು ಮರೆಯಬೇಡಿ. ನಂಬರ್ ಒನ್ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಮತ್ತು ಮಹತ್ವವಾದ ಸುದ್ದಿಯೊಂದಿಗೆ ಬರ್ತೀನಿ. ಈ ಸ್ವಾಮೀಜಿ ಅವರ ವಿಡಿಯೋ ನೋಡಲಿಕ್ಕೆ ಮರೆಯಬೇಡಿ ವೀಕ್ಷಕರೇ. ನಮಸ್ಕಾರ. ಅಷ್ಟು ಮಂದಿ ಎಲ್ಲದರು ವಿಚಿತ್ರ. ಇದು ಕೋವಿಡ್-19 ಅಂತಕ್ಕಂಥದ್ದು ಸತ್ಯನೋ ಸುಳ್ಳು ಅಂತಕ್ಕಂಥದ್ದು ಭಾಳ ನೋವಾಗ್ತಾ ಇದೆ. ನಿಜವಾಗ್ಲೂ ನೀವು ನಂಬ್ತೀರೋ ಇಲ್ಲೋ, ನೀವು ಚಾಲೆಂಜ್ ಮಾಡಿದ್ರೆ ನಾನು ಏನು ಇವತ್ತು ಕೋವಿಡ್-19 ಪೇಷಂಟ್ ಅದನ್ನು ಅವರೆಲ್ಲ ಹತ್ರ ಹೋಗಿ ಬರ್ತೀನಿ. ಏನೂ ಆಗೋಕ್ಕೆ ಸಾಧ್ಯನೇ ಇಲ್ಲ. ಆತ್ಮವಿಶ್ವಾಸ ಕಳ್ಕೊಳ್ತಾ ಇದ್ದಾರೆ ಇವತ್ತೆಲ್ಲರೂ ಕೂಡ. ಪ್ರತಿಯೊಬ್ಬ ಮನುಷ್ಯ ದೇಶದ ಪ್ರಧಾನಿಯಿಂದ ಹಿಡ್ಕೊಂಡು ಇವತ್ತು ಪಂಚಾಯತಿ ಮೆಂಬರ್ವರೆಗೂ ಪ್ರತಿಯೊಬ್ಬರು ಆತ್ಮವಿಶ್ವಾಸ ಕಳ್ಕೊಂಡಿದ್ದಾರೆ. ಯಾರು ಕೂಡ ಧೈರ್ಯವಾಗಿ ಕೋವಿಡ್-19 ನಿಮಗೆ ಅಪಾಯ ಇಲ್ಲ, ಯಾರೂ ಸಹಾಯ ಇಲ್ಲ, ಧೈರ್ಯವಾಗಿ ನಿಮ್ಮ ಕಾಯಕದಲ್ಲಿ ತೊಡಗ್ರಿ ಅಂತಂದರೆ ಯಾರಿಗೂ ಯಾವ ರೋಗಗಳು ಬರ್ತಾ ಇಲ್ಲ. ನಾನಿವತ್ತು ಮಿಲ್ಲರ್ಪೇಟೆಯಿಂದ ಬರ್ತಾ ಇದ್ದೀನಿ. ಕೌಲ್ ಬಜಾರ್ ಇದು ನಮ್ಮ ಅದು ಯಾವುದಂತಾರಲ್ಲ, ನಮ್ಮ ಕೊಲ್ಮಿ ಚೌಕ್ ಬರ್ರಿ, ಎಷ್ಟು ಜನರು ಕಾಯಕ ಮಾಡ್ತಾ ಇದ್ದಾರೆ. ಒಬ್ರಿಗೂ ಮಾಸ್ಕ್ ಇಲ್ಲ, ಸ್ಯಾನಿಟೈಸರ್ ಇಲ್ಲ, ಏನಿಲ್ಲ. ಅವರು ತಲೆಯಾಗ ಮೆದುಳಿನಾಗಿರೋದು ಕಾಯಕ ಪ್ರಜ್ಞೆ ಇದ್ದವ್ರು ಯಾರು ಕೂಡ ಸಾಯೋದಿಲ್ಲ, ಯಾರಿಗೂ ಕೂಡ ರೋಗ ಬರೋದಿಲ್ಲ. ಎಷ್ಟು ಭಯ ಬೀಳಿಸ್ತಾ ಇದ್ದಾರೆ, ಎಲ್ಲರಿಗೂ ಕೂಡ ಭಯದಿಂದ ಸಾಯ್ತಾ ಇದ್ದಾರೆ ವಿನಃ ಕೋವಿಡ್-19 ಯಾರು ಕೂಡ ಸಾಯಕ್ಕೆ ಸಾಧ್ಯ ಇಲ್ಲ. ಬೇಕಾದರೆ ಚಾಲೆಂಜ್ ಮಾಡ್ತೀನಿ, ಯಾರು ಕೋವಿಡ್-19 ಸತ್ತಿದ್ದಾರೆ ಆ ಬಾಡಿಯನ್ನು ನೀವು ಪರೀಕ್ಷೆಗೊಳಪಡಿಸ್ರಿ. ಅದು ಹಾರ್ಟ್ ಅಟ್ಯಾಕಿಂದ ಸಾಯ್ತಿದ್ದಾರೆ, ಭಯದಿಂದ ಸತ್ತಿರ್ತಾನೆ, ಬೇರೆ ರೋಗಗಳಿಂದ ಸಾಯ್ತಾ ಇದ್ದಾನೆ. ಇವತ್ತೆಲ್ಲರಿಗೂ ಕೂಡ ಎಷ್ಟು ಭಯಭೀತರು ಮಾಡ್ತಾ ಇದ್ದೀರಿ ನೀವೆಲ್ಲರೂ ಕೂಡ. ಕೋವಿಡ್-19 ಅಂತೇಳಿ ಇವತ್ತು ಕೇಂದ್ರ ಸರ್ಕಾರದ ಹಣ, ರಾಜ್ಯ ಸರ್ಕಾರದ ಹಣ ಕೋಟಿಗಳು ಸಲ್ತಾ ಇದ್ದಾವೆ. ಯಾವ ರೋಗಿಗಳಿಗೆ ತಲ್ತಾ ಇದ್ದಾವೆ ರೊಕ್ಕ? ಆ ರೋಗಿಗಳೇ ತಾರೆ ಒಂದು ಚೀಪ್ ಅಂತಾರೆ, ಒಂದು ನುಂಗ್ ಅಂತಾರೆ. ಅಷ್ಟು ರೊಕ್ಕ ಏನು ಖರ್ಚು ಮಾಡ್ತಾರೆ ಅಂತಾರೆ. ಭಾಳ ನೋವಿನ ವಿಚಾರ. ಇವತ್ತು ಜಿಲ್ಲಾಧಿಕಾರಿಗಳು ಬರೀ 600 ಬಂದವು, 800 ಬಂದವು. ಬರೀ ಈ ಮಾಧ್ಯಮಗಳಲ್ಲಿ ಇಂಥ ನ್ಯೂಸ್ ಹಾಕೋದ್ರ ಮುಖಾಂತರವಾಗಿ ಇವತ್ತು ರಾಜ್ಯದ ಜನ ಅಲ್ಲ, ದೇಶದ ಜನ ಟಿ ವಿ ನೋಡೋದನ್ನು ಬಂದ್ ಮಾಡಿದ್ದೀರಿ ನೀವು. ಯಾರು ಕೂಡ ನನ್ನನ್ನು ಸೇರಿಕೊಂಡು ವಾರ್ತೆಗಳನ್ನು ಯಾರು ಕೂಡ ನೋಡ್ತಾ ಇಲ್ಲ. ನಾವು ಪ್ರತಿನಿತ್ಯ ವಾರ್ತೆಯನ್ನು ಮಿಸ್ ಮಾಡ್ಕೊಳ್ತಾ ಇರಲಿಲ್ಲ. ನಾವು 7ನೇ ಕ್ಲಾಸಿಂದ ಹಿಡ್ಕೊಂಡು ಏನು ಚಂದನಕ್ಕಿಂತ ಮುಂಚೆ ಏನು ನ್ಯಾಷನಲ್ ಟಿ ವಿಯಲ್ಲಿ 7:15 ವಾರ್ತೆಗಾಗಿ ಕಾಯ್ತಾ ಇದ್ವಿ. ಆಮೇಲೆ 8:15 ಆಗ್ರ ರಾಷ್ಟ್ರೀಯ ವಾರ್ತೆಯನ್ನು ನೋಡೋಕೆ ಕಾಯ್ತಾ ಇದ್ವಿ. ಯಾಕಂದರೆ ಜನರಲ್ ನಾಲೆಜ್ ಬರಲಿ, ಜನರ ಬಗ್ಗೆ ನಾವು ತಿಳುವಳಿಕೆ ಬರಲಿ, ದೇಶದ ಬಗ್ಗೆ ನಮಗೆ ತಿಳುವಳಿಕೆ ಬರಲಿ, ಆ ಉದ್ದೇಶದಿಂದ ಇವತ್ತು ವಾರ್ತೆಯನ್ನು ನೋಡ್ತಾ ಇದ್ದೀವಿ. ಆದರೆ ಇವತ್ತು ಟಿ ವಿ ವಾರ್ತೆಯಲ್ಲಿ ಕೋವಿಡ್-19 ಬಿಟ್ಟರೆ ನಿಮಗೆ ದೇಶದಲ್ಲಿ ಬೇರೆ ಸುದ್ದಿನೇ ಇಲ್ವಾ? ಜನರು ಜಾಗೃತಿ ಆಗಬೇಕು, ಭಯಭೀತರಾಗಬೇಕು, ಏನಾಗಬೇಕು? ಎಷ್ಟು ಹಿಂಸೆಗೊಳಗ್ತಾ ಇದ್ದಾರೆ. ಯಾರಿಗೆ ಸಣ್ಣ ಜ್ವರ ಬಂದ್ರೆ ಸಾಕು, ಅವ್ನು ಕೋವಿಡ್ ಅಂತ ತಿಳ್ಕೊಂಡು ಎದ್ದು ಹೊಡೆದು ಸಾಯೋ ಪರಿಸ್ಥಿತಿ ಬಂದೈತಿ. ಒಬ್ಬರು ಕೆಮ್ಮಿದ್ರು ಇವನು ಪಕ್ಕದಾಗಿರೋನು ಇವನು ಎದುರೋ ಪರಿಸ್ಥಿತಿ ಬಂದೈತಿ. ಮೂಗೇರ್ಸಂಗಿಲ್ಲ, ಸೀನಂಗಿಲ್ಲ, ಕೆಮ್ಮಂಗಿಲ್ಲ, ಜ್ವರ ಬಂದ ಅಂತ ಹೇಳ್ಕೊಳಂಗಿಲ್ಲ. ಇಂಥ ವಾತಾವರಣ ಯಾರು ನಿರ್ಮಾಣ ಮಾಡಿದ್ದು? ಜಿಲ್ಲಾಡಳಿತ, ಸರ್ಕಾರ. ತೆಗಿರಿ ಯಾವ ಮೊಬೈಲ್ನಾಗ ಯಾಕೆ ಹಗಲೆಲ್ಲ ರಿಂಗ್ ಟೋನ್ ಹಾಕಿದಿರಿ? ಆ ರಿಂಗ್ ಟೋನ್ನಿಂದ ಒಬ್ಬನಾರ ಜಾಗೃತಿ ಆಗಿದ್ದು ಉದಾಹರಣೆ ಕೊಡ್ರಿ ನಮ್ಗೆ. ಇವತ್ತಿಗೂ ನೀವು ಆಗ್ತಾ ಇದ್ದೀರಿ. BSNL ರಿಂಗ್ ಮಾಡಿದ್ರೆ ಅದು ಕೆಮ್ಮು ತೆಗೆದಿರಿ, ಕೆಮ್ಮು ನೋವು ಬಂದರೆ ಫೋನ್ ಮಾಡಿರಿ ಆಪ್ತ ಮಿತ್ರ ಅಂತೀರಿ. ಆ ನಂಬರಿಗೆ ಫೋನ್ ಮಾಡಿ ಯಾರು ಉದ್ಧಾರ ಆಗ್ಯಾರ, ಯಾರು ಕಾಯಿಲೆ ವಾಸಿ ಆಗಿದಾವ, ಒಳ್ಳೊಳ್ಳೆ ಸಂದೇಶಗಳು ಹಾಕ್ರಿ. ನೀವು ಬಸವಣ್ಣನ ಧೈರ್ಯ ಬರ್ತಕ್ಕಂಥ ವಚನಗಳು ಹಾಕ್ರಿ. ಕನಕದಾಸರ ಧೈರ್ಯ ಬರ್ತಕ್ಕಂಥ ಜಾತಿ ನಿರ್ಮೂಲನೆಗಳ ತತ್ವಗಳನ್ನು ನೀವು ರಿಂಗ್ ಟೋನ್ ಹಾಕ್ರಿ.
ಭಯ ಬರೆಯುವಂಥ ರಿಂಗ್ ಟೋನ್ ಇನ್ನೂ ಕೂಡ ನೀವು ಚಾಲನೆಯಲ್ಲಿದ್ದೀರಿ. ಎಷ್ಟು ನೋವಿನ ವಿಚಾರ. ಯಾವೊಬ್ಬ ಅಧಿಕಾರಿ ಆಗಲಿ, ರಾಷ್ಟ್ರಪತಿ ಆಗಲಿ, ಪ್ರಧಾನಮಂತ್ರಿ ಆಗಲಿ, ದೇಶದ ಜನರಿಗೆ ಧೈರ್ಯ ಹೇಳುತ್ತಾ ಯಾವ ಪುಣ್ಯಾತ್ಮನೂ ಹುಟ್ಟಿ ಬರ್ತಾ ಇಲ್ಲ ಇನ್ನೂ ನಮಗೆ. ಬರೀ ಇನ್ನೂ ಮಾಸ್ಕ್ ಹಾಕೊಂಡು ಮನೆಯಾಗಿರ್ರಿ, ಹೊರಗೆ ಬರಬೇಡ್ರಿ. ಮನೆ ಯಾರು ಕೂಡ ಹಾಕೋರು ಯಾರು ನಿಮಗೆ? ಮನೆಯಾಗಿದ್ದರೆ ನಿಮಗೆ ಊಟ ಹಾಕೋರು ಯಾರು? ಅದೇ ಹಳ್ಳಿ ಕಡೆ ಹೋಗ್ರಯ್ಯ, 50 ಜನ 100 ಜನ ಆಟ ಆಡಿಕೊಂಡು ಕಳೆ ತೆಕ್ಕೊಂಡು ಕೂಲಿ ಮಾಡಿಕೊಂಡು ಅವ್ರಿಗೆ ಒಂದು ಸಾಸಿವೆ ಕಾಳಿನ ಭಯ ಇಲ್ದಂಗೆ ಆರೋಗ್ಯವಾಗಿದ್ದಾರೆ ಇವತ್ತು. ರೈತರು ನೋಡ್ರಿ, ನೀವು ಹಳ್ಳಿಗಳಿಗೆ ಹೋಗಿ ನೋಡ್ರಿ, ನೀವು ಜಿಲ್ಲಾಡಳಿತ ಹೋಗಿ ನೋಡ್ರಿ, ಒಂದಿಷ್ಟು AC ಆಫೀಸು AC ಕಾರ್ ಬಿಟ್ಟು ಹಳ್ಳಿಗೆ ಹೋಗ್ರಿ ನೀವು. ರೈತರು ಸಾಯಂಕಾಲ ಬೆಳಗ್ಗೆ ಹೊಲಕ್ಕೆ ಹೆಂಗೆ ಹೋಗ್ತಾರ, ಬುತ್ತಿ ಕಟ್ಕೊಂಡು ಹೆಂಗೆ ಹೋಗ್ತಾರ, ಸಾಮೂಹಿಕವಾಗಿ ಹೆಂಗೆ ಊಟ ಮಾಡ್ತಾರ? ಅವ್ರಿಗೆ ಯಾರಿಗಾರ ಕೊರೋನಾ ಬಂದೈತಾ? ಯಾರಾದರೂ ಉಸಿರಿನ ತೊಂದರೆಯಿಂದ ಬಳಲ್ತಾ ಇದ್ದಾರ? ಯಾರ ಮನೆಗಾರ ಸ್ಯಾನಿಟೈಸರ್ ಐತಾ? ನೀವು ಕೋಟಿಗಟ್ಟಲೆ ಸ್ಯಾನಿಟೈಸರ್ ಅಂತ, ಮಾಸ್ಕ್ ಅಂತ ಹುಚ್ಚುಚ್ಚರ ಖರ್ಚು ಮಾಡಿಕೊಂಡು ದೇಶವನ್ನು ಎಲ್ಲಿಗೆ ಹೋಗ್ತಾ ಇದ್ದೀರಿ ನೀವು? ಕಾಯಕ ಮಾಡೋದನ್ನು ಮೊದಲ ಶುರು ಮಾಡಿರಿ. ಎಲ್ಲ ಜನರಿಗೆ ಧೈರ್ಯ ತೊಗೊಂಬರ್ರಿ. ಒಂದು ಔಷಧಿ ಬಿಡುಗಡೆ ಆಗಿದೆ ಅಂತ ಹೇಳಿಕೆ ಕೊಡ್ರಯ್ಯ. ಎಷ್ಟು ಜನರು ಬದುಕ್ತಾರೆ ನಮ್ಮ ದೇಶದಲ್ಲಿ? ಇನ್ನೂವರೆಗೂ ಔಷಧಿ ಕಂಡುಹಿಡಿಯೋಕ್ಕೆ ಸಾಧ್ಯ ಇಲ್ಲ. ಒಬ್ಬ ವೈದ್ಯ ಔಷಧಿ ಕಂಡುಹಿಡಿದ್ರೆ ಅದಕ್ಕೆ ಸಪೋರ್ಟ್ ಮಾಡುವಂಥ ಸಾಮರ್ಥ್ಯ, ಧೈರ್ಯ ಇವತ್ತು ರಾಜಕಾರಣಿಗಳಿಗಿಲ್ಲ. ಎಷ್ಟು ನೋವಿನ ವಿಚಾರ. ಪ್ರತಿಯೊಬ್ಬ ಮನುಷ್ಯ ಗಮನಿಸ್ತಾ ಇದ್ದಾರೆ. ಧೈರ್ಯವಾಗಿ ಯಾರು ಕೂಡ ಮುಂದೆ ಬರೋಕ್ಕೆ ತಯಾರಿಲ್ಲ. ಅರ್ಥ ಮಾಡಿಕೊಡ್ರಿ. ಇವತ್ತು ನಾನು ನಿಮಗೋಸ್ಕರ ಮಾಸ್ಕ್ ಹಾಕ್ಕೊಂಡಿದ್ದೀನಿ, ನಾನು ಜೀವದ ಭಯಗೋಸ್ಕರ ಮಾಸ್ಕ್ ಹಾಕ್ಕೊಂಡಿಲ್ಲ. ಅರ್ಥ ಮಾಡಿಕೊಡ್ರಿ. ನಾನು ಮಾಸ್ಕ್ ಹಾಕ್ಕೊಂಡಿರೋದು ನಾನು ಬದುಕಬೇಕು ಅಂತಲ್ಲ. ನಿಮ್ಮ ಮಾಧ್ಯಮ, ನಿಮ್ಮ ಸರ್ಕಾರ ಟೀಕಿಸ್ತೈತಿ ಅಂತೇಳಿ ನಾವು ಇವನ್ನ ಹಾಕ್ಕೊಳ್ಬೇಕಾಗಿದೆ. ಏನು ಕರೋನಾ ಅಂದ್ರೆ ಒಂದು ಬಿಸಿ ನೀರಿಗೆ ಸಾಯ್ತಕ್ಕಂಥ ರೋಗಕ್ಕೆ ಇಷ್ಟೊಂದು ಅಡ್ವರ್ಟೈಸ? ಬಿಸಿ ಬಿಸಿ ಊಟ ಮಾಡಿರಿ, ಬಿಸಿ ಬಿಸಿ ನೀರು ಕುಡ್ರಿ, ಕಷಾಯ ಕುಡ್ರಿ. ಚಾಲೆಂಜ್ ಮಾಡಿ ಹೇಳ್ತೀನಿ, ಯಾರಿಗೂ ಕೂಡ ರೋಗ ಬರೋದಿಲ್ಲ. ಅಮೃತ ಬಳಿ ತಿನ್ರಯ್ಯ, ನೆಲೆ ಹಾಕ್ಕೊಂಡು ಕಷಾಯ ಮಾಡಿರಿ. ಇಟ್ಟು ಸುಲಭವಾಗಿ ಹೋಗ್ತಕ್ಕಂಥ ಕರೋನಕ್ಕೆ ನೀವು 3 ಲಕ್ಷ ಕೋಟಿಗಳಗಟ್ಟಲೆ ಖರ್ಚು ಮಾಡ್ತಾ ಇದ್ದೀರಿ ಅಂತಂದರೆ ಎಷ್ಟು ಅನ್ಯಾಯ ಇದು. ಇವತ್ತು ಆ ದೇಶದ ಈ ದೇಶದ ತೋರಿಸ್ತಾ ಇದ್ದೀವಿ. ಒಂದು ದೇಶದಾಗರ ಕರೋನಾದ ಹಾನಿದೇನಾದ್ರು ಬರ್ತಾ ಇದೆಯಾ? ಬರೀ ನಮ್ಮದೇ ಸುದ್ದಿ. ದಿನ ನನಗೆ ನೋಡಿ ಸಾಕಾಗಿತ್ತು. 600 ಬಂದು 800 ಬಂದು. ಎಲ್ಲದಾರ ಅವರೆಲ್ಲ? ಏನು ಮಾಡಕತ್ತೀರಿ ನೀವೆಲ್ಲ? ಬರೀ ಸರ್ಕಾರಕ್ಕೆ ಲಿಸ್ಟ್ ಕಳ್ಸಕತ್ತೀರ ನೀವು? ಸರ್ಕಾರಕ್ಕೆ ಲಿಸ್ಟ್ ಕಳಿಸ್ತಾ ಇದ್ದೀರಾ ನೀವು? ಬಿಲ್ ಮಾಡಕತ್ತೀರ ನೀವು? ಯಾರು ಹೇಳೋರು ಕೇಳೋರೇ ಇರಲಿಲ್ಲ. 90-100 ವಯಸ್ಸಿನ ಮುದುಕರಿಗೆ ಅವ್ರಿಗೆ ಭಯ ಇರೋದಿಲ್ಲ. ಅವರೆಲ್ಲ ಜೀವನದ ಅನುಭವ ಹೊಂದಿದೆ. ಎಷ್ಟೋ ರೋಗಗಳು ನೋಡಿದ್ದೀವಿ. ಇದ್ಯಾ ರೋಗ ಅಂಥೇಳಿ ಅವ್ರು ಧೈರ್ಯದಿಂದ ಡಿಸ್ಚಾರ್ಜ್ ಆಗಿ ಬರ್ತಾ ಇದ್ದಾರೆ. ಆದರೆ ಇವತ್ತು TV ನೋಡಿದ ಜನ ಕೊರೋನಾ ಬಂದ ಕೂಡಲೇ ಎದೆ ಹೊಡೆಬಿಡ್ತಾರೆ. ಎದೆ ಹೊಡೆದ ಕೂಡಲೇ ಮನುಷ್ಯನಲ್ಲಿ ಬಿಳಿ ಕಣಗಳೆಲ್ಲವೂ ಸತ್ತೋಗ್ಬಿಡ್ತಾವೆ. ಧೈರ್ಯವು ಸರ್ವತ್ರ ಸಾಧನ ನಮ್ಮ ತತ್ವಗಳು, ಸಿದ್ಧಾಂತಗಳು ಹೇಳಿದ್ದಾವೆ. ಧೈರ್ಯವನ್ನು ಕಲಿಸ್ರಯ್ಯ. 100 ವರ್ಷ ಬದುಕ್ತೀರಿ ನೀವು. ಧೈರ್ಯ ಕಳ್ಕೊಂಡ್ರೆ ಒಂದು ದಿವಸ ಕೂಡ ಬದುಕಕ್ಕೆ ಸಾಧ್ಯ ಇಲ್ಲ. ಈ ಸತ್ಯಾಂಶವನ್ನು ಯಾರೂ ಕೂಡ ವರದಿ ಮಾಡೋದಿಲ್ಲ. ಇಂಥವೇನಾರು ಹೇಳಕ್ಕೆ ಹೋದ್ರೆ ಸ್ವಾಮಿಗೆ ತಲೆ ಕೆಟ್ಟಿರ್ಬೇಕು ಅಂತಾರೆ. ಸತ್ಯವಾಗ್ಲು. ಯಾಕಂದ್ರೆ ನಾವು ತಲೆ ಕೆಟ್ಟು ಹೋದ್ರಂದ್ರೆ ಅವ್ರ ರೊಕ್ಕ ಎಲ್ಲ ಬಂದು ಹಾಕವ. ಎಷ್ಟೋ ಜನ ಡಾಕ್ಟ್ರುಗಳು ಎದೆ ಹೊಡ್ಕೊಂಡು ನೋಡೋದು ಬಿಟ್ಟಿದ್ದಾರೆ. ಆಸ್ಪತ್ರೆಗಳು ಬಂದ್ ಮಾಡ್ಕೊಂಡಿದ್ದಾರೆ. ಹೌದು, ಸತ್ಯ ಆಯ್ತದು. ನಾನು ಹಾಕೋದಿಲ್ರಿ, ನಾನು ಹಾಕೊಳ್ಳೋದಿಲ್ಲ. ದೇವರಾಣಿಗೂ ನೀವು ಇವತ್ತು ನನ್ನ ಜೊತೆ ಕ್ಯಾಮ್ರಾ ಹಾಕೊಂಡು ಬಂದ್ರಿ ಅಂದ್ರೆ ನಾನು PP ಕಿಟ್ ಇಲ್ದೇನೆ, ಯಾವ ಕಿಟ್ ಇಲ್ದೇನೆ ಆ ರೋಗಗಳ ಜೊತೆಗೆ ಅಡ್ಡಾಡಿ ಬರ್ತೀನಿ. ನನಗೆ ಕೊರೋನಾ ಚೆಕಪ್ ಮಾಡಬೇಡ್ರಿ, ನಾನು ಬದುಕಿರ್ತೀನಿ. ವಿಶ್ವಾಸ ಭಾಳ ಮುಖ್ಯ ಮನುಷ್ಯನಿಗೆ. ಧೈರ್ಯ ಭಾಳ ಮುಖ್ಯ ಮನುಷ್ಯನಿಗೆ. ನೀವು ಧೈರ್ಯ ಕಳ್ಕೊಂಡ್ರಂದ್ರೆ ಯಾವ ಡಾಕ್ಟ್ರು ಏನು ಮಾಡೋದಿಲ್ಲ, ಯಾವ ಔಷಧಿನೂ ಏನು ಮಾಡೋದಿಲ್ಲ. ಕೋಟಿ ಇಂಜೆಕ್ಷನ್ ಚುಚ್ಚಿದ್ರು ನೀವು ಧೈರ್ಯ ಕಳ್ಕೊಂಡ್ರೆ ಏನು ಮಾಡೋಕ್ಕೆ ಬರ್ತೈತ್ರಿ? ಧೈರ್ಯವನ್ನು ತಂದುಕೊಳ್ಳಿಕ್ಕೆ ಔಷಧಿಗಳಿಲ್ಲ, ಧೈರ್ಯವನ್ನು ತಂದುಕೊಳ್ಳಿಕ್ಕೆ ಡಾಕ್ಟ್ರ್ ಇಲ್ಲ, ಧೈರ್ಯವನ್ನು ತಂದುಕೊಳ್ಳಿಕ್ಕೆ ಆಸ್ಪತ್ರೆ ಇಲ್ಲ. ಧೈರ್ಯವನ್ನು ತಂದುಕೊಳ್ಳಿಕ್ಕೆ ಶರಣರ ಚಿಂತನೆ, ಆಚಾರ, ವಿಚಾರ, ಕಾಯಕ ತತ್ವ ಇದನ್ನು ಮಾಡಿ ಧೈರ್ಯ ಬರ್ತೈತಿ. ನೀವು ಉಂಡು ಸುಮ್ಮನೆ ಕುಂತ್ರ ಬರೀ TV ನ್ಯೂಸು, ಆ ನ್ಯೂಸು ಕೇಳ್ಕೊಂಡು ತಲೆಗೆ ಅವು ಇಟ್ಕೊಂಡ್ರೆ ನೀವು ಧೈರ್ಯ ಎಲ್ಲಿ ಬರ್ಬೇಕು? ಒಳ್ಳೇದು ಬೇರೆ ಬೇರೆ ಕೇಳ್ರಿ. ನೀವು ಮನಸ್ಸು ಸ್ವಲ್ಪ ಡೈವರ್ಟ್ ಮಾಡಿಕೊಡ್ರಿ. 100% ಬರೀ ಕೋವಿಡ್ದಾಗ ಹೋಗ್ಬೇಡ್ರಿ. ಹೌದು ರೀ, ರಿಂಗ್ ಟೋನ್ ಮೊದಲು ರಿಂಗ್ ಟೋನ್ ತೆಗಿಬೇಕು. ನನ್ನ ಅಭಿಪ್ರಾಯ ಕೇಂದ್ರ ಸರ್ಕಾರಕ್ಕೆ
ನಾನು ಮದುವೆ ಮಾಡ್ಕೊಳ್ತಾ ಇದ್ದೀನಿ, ನರೇಂದ್ರ ಮೋದಿಯವರೇ ಮೊದಲ ರಿಂಗ್ ಟೋನನ್ನು ತೆಗೆದುಹಾಕ್ರಿ. ನಮ್ಮ ದೇಶದಲ್ಲಿ ಸಾಕಷ್ಟು ಶರಣರು, ಎಷ್ಟೋ ಸಾಧು ಸತ್ಪುರುಷರು ಧೈರ್ಯವನ್ನು ಹೇಳುವಂಥ ಚಿಂತನೆಗಳಿದ್ದಾವೆ. ಧೈರ್ಯ ಬರುವಂಥ ರಿಂಗ್ ಟೋನನ್ನು ಹಾಕ್ರಿ. ದೇಶಭಕ್ತಿ ಗೀತೆಯ ರಿಂಗ್ ಟೋನ್ ಹಾಕ್ರಿ. ಒಂದೇ ಮಾತರಂ ರಿಂಗ್ ಟೋನ್ ಹಾಕ್ರಿ. ಇಂಥವೆಲ್ಲ ಹಾಕ್ರಿ. ಭಯ ಬಳಸುವಂಥ ರಿಂಗ್ ಟೋನು ದಯವಿಟ್ಟು ಕೈ ಮುಗಿದು ಕೇಳ್ತೀನಿ ಕೇಂದ್ರ ಸರ್ಕಾರಕ್ಕೆ, ರಿಂಗ್ ಟೋನ್ ಮೊದಲು ತೆಗೆದು ಹಾಕ್ರಿ ಅಂತಕ್ಕಂಥದ್ದು. ಎಷ್ಟು ಹಿಂಸೆ ಆಗ್ತಾ ಇದೆ. ಅರ್ಜೆಂಟ್ ಫೋನ್ ಮಾಡಿದಿರ್ತೈತಿ, ಒಂದು ನಿಮಿಷ ಅದೇ ಇರ್ತೈತೆ. ಅದು ಭಾಳ ನೋವಿನ ವಿಚಾರ ಇದು. ನಾವು ನಿಜವಾಗ್ಲೂ ನೀವು ಟೀಕೆ ಮಾಡ್ತೀರಿ, ಸ್ವಾಮಿಗೆ ಮಾಸ್ಕ್ ಇರಲಿಲ್ಲ, ಅದು ಇರಲಿಲ್ಲ. ದಯವಿಟ್ಟು ಇದನ್ನು ಯಾರು ಹಾಕಕ್ಕೆ ಮಾಡೋಕ್ಕೆ ಹೋಗ್ಬೇಡಿ. ಇದರಿಂದ ಇದು ಎಷ್ಟು ಅಪಾಯ ಗೊತ್ತಾ? ಹಾರ್ಟ್ ಅಟ್ಯಾಕ್ ಬರ್ತೈತೆ ನಿಮಗೆ. ಸಲೀಸವಾಗಿ ಉಸಿರಾಟ ಬೇಕು ನಮ್ಮ ಹೃದಯಕ್ಕೆ, ಸರಳವಾದ ಆಕ್ಸಿಜನ್ ಬೇಕು ನಮಗೆ. ಇದನ್ನು ಕಟ್ಕೊಳ್ತೀರಿ. ನಾನು ಇದಕ್ಕೊಂದು ಮೆಡಿಸಿನ್ ಹಾಕ್ಕೊಂಬಂದಿನಿ, ಆಯುರ್ವೇದಿಕ್ ಒಂದು ಮೆಡಿಸಿನ್ ಹಾಕ್ಕೊಂಬಂದಿನಿ ನಾನು, ಸಲೀಸಾಗಿ ಉಸಿರಾಡಲಿ ಅಂತ. ಪಾಪ ನಿಮಗೆಲ್ಲ ಏನು ಗೊತ್ತಿದ್ದಾವ? ನಿಮ್ಮನ್ನು ಕೂಡ ಟೀಕೆ ಮಾಡ್ತಾರೆ. ನೀವು ಮಂದಿ ಬಗ್ಗೆ ಹೇಳ್ತೀರಲ್ಪ, ನಿಮಗೆಲ್ಲ ಮಾಸ್ಕ್ ಅಂತಾರೆ, ಜನ ನಿಮ್ಮನ್ನು ಟೀಕೆ ಮಾಡ್ತಾರೆ. ಅದಕ್ಕೆ ಕರೋನಾ ಬಗ್ಗೆ ನನಗಂತೂ ಎಳ್ಳಷ್ಟು ಭಯ ಇಲ್ಲ. ನಾನು ಕರೋನಾ ಸ್ಟ್ರಾಂಗ್ ಇದ್ದ ಟೈಮ್ನಲ್ಲಿ ಮಹಾರಾಷ್ಟ್ರಕ್ಕೆ ಹೋಗ್ಬಂದಿದ್ದೀನಿ. ಮಹಾರಾಷ್ಟ್ರದಲ್ಲಿ 10,000 ಜನರ ಮಧ್ಯೆ ತೂರ್ಕೊಂಡು ಬಂದಿದ್ದೀನಿ, ಗೊತ್ತೈತಾ? ಕೊರೋನಾ ಟೈಮಲ್ಲಿ ಕಲಬುರ್ಗಕ್ಕೆ ಹೋಗಿ ಬಂದಿದ್ದೀನಿ. ಕರೋನಾ ಟೈಮ್ನಲ್ಲಿ ನಾನು ಬೆಂಗಳೂರಿಗೆ ಹೋಗಿ ಬಂದಿದ್ದೀನಿ. ಕರೋನಾ ಟೈಮ್ನಲ್ಲಿ ನಾನು ರಾಜ್ಯ ಎಲ್ಲ ಪ್ರವಾಸ ಮಾಡ್ತಾಯಿದ್ದೀನಿ. ಭಾಳ ಜನ ಸ್ವಾಮೀಜಿಯವರು ಶಿಷ್ಯರು, ಸುತ್ತೂರು ಸ್ವಾಮೀಜಿಯವರು ಕೂಡ ಫೋನ್ ಮಾಡ್ಯಾರ. ಏನು ರೀ ಇಷ್ಟು ಓಡಾಡ್ತೀರಿ ನೀವು, ಭಾಳ ಹುಷಾರಾಗಿ. ಜಗದ್ಗುರುಗಳು ಫೋನ್ ಕೂಡ ನಮಗೆ ಭಯ ಬರೆಸವೆ. ಶ್ರೀಶೈಲ ಜಗದ್ಗುರು ಫೋನ್ ಮಾಡಿದ್ರು, ಇಲ್ಲ ಹಂಗೆ ಅಡ್ಡಾಡಬೇಡ್ರಿ ಅಂತೇಳಿ. ನನಗೆ ಆಶ್ಚರ್ಯ ಯಾಕೈತಿ, ದೊಡ್ಡ ದೊಡ್ಡ ಗುರುಗಳು ಹಿಂಗೆ ಅಂದ್ರೆ ಪಾಪ ಅವ್ರು ನಮ್ಮ ಮೇಲೆ ಇರ್ತಕ್ಕಂಥ ಅಂದ್ರೆ ಸಾವು ಆ ಉಪಾಯವಾಗಿರ್ತಕ್ಕಂಥ ಸಾವು ಯಾವಾಗಲೂ ಸಾಯ್ತಾ ಇದ್ದಾರೆ. ಸ್ವಾಮಿಗಳು ಸಾಯ್ತಾ ಇದ್ದಾರೆ, ಪತ್ರಕರ್ತರು ಸಾಯ್ತಾ ಇದ್ದಾರೆ, ರಾಜಕಾರಣ ಸಾಯ್ತಾ ಇದ್ದಾರೆ, ರೈತರು ಸಾಯ್ತಾ ಇದ್ದಾರೆ. ಮನುಷ್ಯರಿಗೆ ಸಾವು ಯಾವಾಗ ಬರ್ತದೆ ಅವಾಗ ಎಲ್ಲರೂ ಸಾಯ್ತಾರೆ. ಯಾವಾಗಲೂ ಸಾಯ್ತಾ ಇದ್ದಾರೆ. ಇನ್ನೂ ಈಗ ಸಾವಿನ ಸಂಖ್ಯೆ ಕಮ್ಮಿ ಆಗೈತಿ. ಸತ್ಯವಾಗ್ಲೂ ಅವಾಗ ಯಾರು ಸಾವಿನ ಸಂಖ್ಯೆ ಯಾರೂ ಲೆಕ್ಕ ಇಟ್ಟಿರಲಿಲ್ಲ, ಈಗ ಲೆಕ್ಕ ಇಡಕತ್ತೀರಿ. ಅದು ಎದಕರ ಆಸ್ಪತ್ರೆಗೆ ಎದಕರ ಸಾಯಲಿ, ಕೋವಿಡಿಗೆ ಸತ್ತನಂದ್ರೆ ಅವ್ನಿಗೆ ಬಿಲ್ ಬರ್ತೈತಿ. ಬೇರೆ ಸತ್ತನಂದ್ರೆ ಈಗ ಜನರಿಗೆ ಎಷ್ಟು ನೋವಾಗಿತ್ತಂದ್ರೆ, ವಯಸ್ಸಾದವ್ರಿಗೆ ಯಾವುದೇ ಉಸಿರಾಟದ ತೊಂದರೆ ಆದ್ರೆ ನಾವು ಆಸ್ಪತ್ರೆಗೆ ಇದನ್ನು ಒಯ್ದೀವಿ ಅಂದ್ರೆ ನಮಗೆ ನಮ್ಮ ತಾತ ಸಿಗೋದಿಲ್ಲ ಅಂತೇಳಿ ಆಸ್ಪತ್ರೆಗೆ ಒಯ್ತಾ ಇಲ್ಲ. ಅದು ಶವ ಸಂಸ್ಕಾರ ಮಾಡೋ ಪದ್ಧತಿಯನ್ನು ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಮೊದಲು ತೆಗೆದು ಹಾಕಬೇಕು. ಕೋವಿಡಿಂದ ಸಾಯಲಿ, ಎದರಿಂದನೇ ಸಾಯಲಿ, ಆ ಶವವನ್ನು ಅವ್ರ ಕುಟುಂಬಕ್ಕೆ ನೀವು ತಲುಪಿಸ್ಬೇಕು. ನಮ್ಮ ಭಾರತೀಯ ಪರಂಪರೆ ಹಾಗೆ ಶವ ಸಂಸ್ಕಾರವನ್ನು ವ್ಯವಸ್ಥಿತವಾಗಿ ಆಗಬೇಕು. ನಿಮ್ಮ ವೈದ್ಯದವರೇ ಹೇಳ್ತಾರೆ, ಸತ್ತ ಮೇಲೆ ಅದು ಎಲ್ಲಿರ್ತೈತಿ, ಅದೇನು ಕೆಂಪ್ತೈತೆ, ಸೀನ್ತೈತೆ, ಕೊರೋನಾ ಹೊರಗೆ ಬರಲಿಕ್ಕೆ ಅಂತೇಳಿ ನಿಮ್ಮ ವೈದ್ಯದವರೇ ಹೇಳ್ತಾರೆ. ಹೀಗಿದ್ದಾಗ ನೀವು ಆ ಶವವನ್ನು ಅಷ್ಟು ಇದರಿಂದ ಶವ ಸಂಸ್ಕಾರ ಮಾಡೋದು ಇನ್ನೂ ಕೂಡ ಭಯಭೀತರಾಗಿದ್ದಾರೆ. ಯಾವುದಾದ್ರೂ ಮನುಷ್ಯ ಆಸ್ಪತ್ರೆಗೆ ಹೋದ್ರೆ ಊಹೆ ಮಾಡ್ತಾನೆ, ನಾನು ಸತ್ತರೆ ಹೆಂಗ, ನಮ್ಮ ಬಳಗದವ್ರು ಯಾರೂ ಬರೋದಿಲ್ಲ, ನಮ್ಮ ಬಳಗದವರೆಲ್ಲ ಅಪಪ್ರಚಾರ ಮಾಡ್ಕೊಳ್ತಾರೆ, ನನ್ನ ಹೆಣಕ್ಕೆ ಯಾರೂ ಬರೋದಿಲ್ಲ, ಹಿಂಗೆ ಫೀಲಿಂಗ್ ಆಗಿ ಎಷ್ಟೋ ಜನ ಸಹಾಯಕತ್ತಾರೆ. ಹೌದ್ರಿ, ನಾನು ಮುಂದಿನ ಶವ ಸಂಸ್ಕಾರ ಹೆಂಗ ಅಂತೇಳಿ ಯಾವುದೇ ಶವ ಆಗಿರಲಿ, ಸ್ವಾಮಿ ಹಾಸ್ಪಿಟ್ಲ್ ಎದುರುಗಡೆ ನಮ್ಮ ಮಂಜು ಬೆಳ್ಳಾವಿ ಅನ್ನೋರು ತಾಯಿಯವ್ರು ತೀರ್ಕೊಂಡಿದ್ರು ಕೋವಿಡ್ ಸಂಬಂಧದಲ್ಲಿ. ಭಾಳ ಇದಿತ್ತು. ನಾವು ಅವ್ರು ಬರೀ ಫೇಸ್ಬುಕ್ನಾಗ ಹಾಕಿದ್ದು ನೋಡಿ, ಅವ್ರ ಸ್ಟೇಟಸ್ನಾಗ ಇಟ್ಟಿದ್ದು ನೋಡಿ ಅವ್ರ ಮನೆಗೆ ಹೋಗಿ ನಾವು ವಿಭೂತಿಯನ್ನು ರುದ್ರಾಕ್ಷಿ ಹಾಕಿ ಅವ್ರಿಗೆ ಧೈರ್ಯ ಅಂದರೆ ನಾವೇ ಹೋಗಲಿಲ್ಲ ಅಂದರೆ ಜನರಿಗೆ ನಾವು ಮಾರ್ಗದರ್ಶನ ಮಾಡೋದೇನು ಸ್ವಾಮಿಗಳಾಗಿ. ಯಾವೇ ಶವ ಆಗಿರೋ ಸುದ್ದಿ ಕೇಳಿ ನಾನು ಹೋಗಿದ್ದೀನಿ. ಯಾಕಂದ್ರೆ ನಾವು ಜನರಿಗೆ ಇದ್ರ ಬಗ್ಗೆ ಭಯ ಹೋಗಿಸ್ಬೇಕು. ನಾನು ಕೋವಿಡ್ ಬಂದಿರತಕ್ಕಂಥ ಪ್ರತಿಯೊಬ್ಬ ನನ್ನ ಪರಿಚಿತರ ಜೊತೆಗೆ ದೂರದರ್ಶನದಲ್ಲಿ, ದೂರವಾಣಿಯಲ್ಲಿ ನಾನು ಮಾತಾಡಿದ್ದೀನಿ. ಇದು ಕೋವಿಡ್ ಅಂತಕ್ಕಂಥದ್ದು ಪಾಸಿಟಿವ್ ನಿಮಗೆ ಬಂದಿರ್ಬೋದು, ನಾಳೆ ನಾಡ್ದ ನಿಮಗೆ ಪಾಸಿಟಿವ್ ಇರೋದಿಲ್ಲ, ನೆಗೆಟಿವ್ ಇರ್ತೈತಿ. ನೀವು ಧೈರ್ಯವಾಗಿರಿ, ನೀವು ಭಯ ಬೀಳಬೇಡ್ರಿ. ಇದು ಪ್ರಾಣವನ್ನು ತೆಗೆದುಕೊಳ್ಳುವಂಥ ರೋಗ ಅಲ್ಲವೇ ಅಲ್ಲ. ಎಚ್ಚರವಾಗಿರಿ, ದೇವ್ರ ಧ್ಯಾನ ಮಾಡಿರಿ, ಜಪಗಳು ಮಾಡಿರಿ. ಇದರ ಮುಖಾಂತರವಾಗಿ ನೀವು ಮನಸ್ಸು ಡೈವರ್ಟ್ ಮಾಡಿರಿ. ನಿಮ್ಮ ಪಕ್ಕದಾಗ ಪೇಷಂಟ್ ಸತ್ತ ಅಂದ ಕೂಡಲೇ ನೀವು ಎದೆ ಹೊಡ್ಕೊಳ್ಬೇಡ್ರಿ. ಅವ್ರು ಸಾವು ಬಂದು ಸತ್ತಿರ್ತಾರೆ.
ನಿಮಗೆ ಹಂಗೆ ಆಗಕ್ಕೆ ಸಾಧ್ಯ ಇಲ್ಲ. ನಾನು ಯಾರ್ಯಾರ ಜೊತೆ ಮಾತಾಡಿದ್ದೀನಿ ಅವರೆಲ್ಲರೂ ಕೂಡ ಬದುಕಿ ಬಂದಿದ್ದಾರೆ. ಉದಾಹರಣೆಗೆ ಆನೆ ಗಂಗಣ್ಣ ಸತ್ತೋಗಿದ್ದಾನೆ ಅಂತ ಹೇಳ್ಬಿಟ್ಟಿದ್ರು ನನಗೆ. ಪುಣ್ಯಕ್ಕೆ ನಾನು ಆ ಫೋಟೋ ತಂದು ಹಾಕಿಲ್ಲ. ನಾನು ಸ್ಟೇಟಸ್ದಲ್ಲಿ ಗಾಬರಿ ಆಗುವಂಥ ಯಾವ ಸತ್ತಿರೋ ಫೋಟೋಗಳು ಹಾಕೋದಿಲ್ಲ. ಮೊನ್ನೆ ಏನು 100 ವರ್ಷ 96 ವರ್ಷ ಮುದುಕರು ಏನು ಡಿಸ್ಚಾರ್ಜ್ ಆಗಿದ್ದು ಮಾಧ್ಯಮ ಮಿತ್ರರು ಹಾಕಿದ್ರು, ಅದನ್ನು ನಾನು ಸ್ಟೇಟಸ್ದಾಗ ಇಟ್ಟಿದ್ದೀನಿ. ಎಷ್ಟೋ ಜನ ಖುಷಿಪಟ್ಟು ನಂಗೆ ರಿಪ್ಲೈ ಮಾಡಿದ್ರು. ಗಾಬರಿ ಆಗುವಂಥ ಸ್ಟೇಟಸ್ಗಳು ಯಾರು ಕೂಡ ಇಡಕ್ಕೆ ಹೋಗ್ಬೇಡ್ರಿ. ಅದು ಸತ್ಯ ಸುದ್ದಿ ಆದರೂ ಕೂಡ ಇಡಕ್ಕೆ ಹೋಗ್ಬೇಡ್ರಿ, ಅದು ಅಪಾಯಕಾರಿಯಾಗಿರ್ತಕ್ಕಂಥದ್ದು. ಆನೆ ಗಂಗಣ್ಣ ಸತ್ತಾನ ಅಂತ ನಮಗೊಬ್ರು ಹೇಳಿದ್ರು. ನಾನು ಗಾಬರಾಸಿ ಅವ್ರ ಮಗಳಿಗೆ ಫೋನ್ ಮಾಡಿದೆ, ಏನು ರೀ ಆನೆ ಗಂಗಣ್ಣವ್ರು ಆರಾಮದಾರ? ಹ್ಞೂ ಆಚಾರ್ಯ ಆರಾಮಾದರು. ನನಗೆ ಎದಿಸ್ ಹಬ್ಬ ಅಂದ್ಕೊಂಡು, ಯಾಕೆ ಒಳ್ಳೆ ಮನುಷ್ಯ ಅಂತ. ಎಲ್ಲದಾರ? ಈಗ ಗೋಸ್ ಹಾಸ್ಪಿಟ್ಲಾಗ ಅದಾರ. ಮೊದಲು ಫೋನ್ ಕೊಡ್ರಿ ಅಂದೆ. ಫೋನ್ ಕೊಟ್ಟರು. ಗಂಗಣ್ಣವರೇ ಏನೋ ಪರ್ಪಾಟಾಗಿ ಪಾಸಿಟಿವ್ ಬಂದೈತಿ, ಡಾಕ್ಟ್ರ್ ಜೊತೆ ಮಾತಾಡಿದ್ದೀನಿ, ಇಲ್ಲ ಅದು ಪಾಸಿಟಿವ್ ಪೇಷಂಟ್ ಅಲ್ರಿ, ನೆಗೆಟಿವ್ ಪೇಷಂಟ್ ಅಂತಂದಾರ, ನೀವು ಧೈರ್ಯವಾಗಿರ್ರಿ, ನಾಳೆ ನಾಡ್ದು ನಿಮ್ಮ ಮನೆಗೆ ಕಳಿಸ್ತೀನಿ ಅಂತಂದಾರ. ಅಂದಮೇಲೆ ಹೌದೇನ್ರಿ ಆಚಾರ್ಯ ಅಂತೇಳಿ ಮತ್ತೆ ಅವನಿಗೆ ಒಂದು ಹೊಸ ಚೈತನ್ಯ ಬಂತು. ನೋಡಿರಿ, ಮಾತುಗಳು ಕೂಡ ಮನುಷ್ಯನಿಗೆ ಎಷ್ಟು ಧೈರ್ಯ ಕೊಡ್ತವೆ ಅಂತಂದರೆ ನಾವು ಒಳ್ಳೆ ಮಾತುಗಳನ್ನು ಆಡಬೇಕು. ಎದುರೇ ಯಾಕೆ ಭಾಳ ಸ್ವರ್ಗಿ ಅಲ್ಲ ಅಂತಂದ್ಬಿಟ್ಟು ನಾವು ಮಾತಾಡ್ಸೋರುತ್ತಾನೆ. ಈಗ ಸ್ವಲ್ಪ ಗುಣ ಆಗಿ ನೋಡಪ್ಪ ಅಂದ್ರೆ ಮತ್ತೆ ಚಲೋ ಆಕ. ಇವು ಸ್ವಲ್ಪ ಕಲ್ತ್ಕೊಡ್ರಿ, ನೀವು ಇವು ಲೋಕರೂಢಿ ಮಾತುಗಳ ಕಲ್ತ್ಕೊಡ್ರಿ. ನೀವು ವಿರೋಧಿ ಇದ್ದರೂ ಸಹಿತ ಅವನಿಗೆ ಸಾಯೋಂತ ಮಾತಾಡೋಕ್ಕೆ ಹೋಗ್ಬೇಡ್ರಿ. ಸ್ವಲ್ಪ ಬೇಸಾಗಿ ನೋಡಪ್ಪ ಅಂದ್ರೆ ಮಾತಾಡಿ. ಅದಕ್ಕೆ ಆನೆ ಗಂಗಣ್ಣವರು ಬದುಕಿ ಇವತ್ತು ಮನ್ಯಾಗ ಅದಾರ. ದೊಡ್ಡ ಬಸಯ್ಯ ಅಂತೇಳಿ ಅವ್ರು ಇಡೀ ಫ್ಯಾಮಿಲಿ ಕೋವಿಡ್ ಪಾಸಿಟಿವ್ ಬಂದೈತೆ ಅಂದಿರು. ಅವರೆಲ್ಲರ ಜೊತೆ ಮಾತಾಡಿದೆ, ಅವ್ರ ಮನೆಗೆ ಬಂದಾರೆ. ನಮ್ಮ ಕಮುರ್ಚೇಡು ಒಬ್ಬ ಹೆಣ್ಮಗಳು ಏನಿಲ್ಲ, ಎಲ್ಲ ಮನೆಗೆಲ್ಲ ಚಲೋ. ನೋಡ್ರಿ, ಇದು ಸಾಂಕ್ರಾಮಿಕ ರೋಗ ಅಲ್ಲ ಅನ್ನೋದಕ್ಕೊಂದು ಉದಾಹರಣೆ ಹೇಳ್ತೀನಿ. ಗಂಡ ಹೆಂಡತಿ ಅವತ್ತು ರಾತ್ರಿ ಸಂಸಾರ ಮಾಡ್ಯಾರ. ಮಾರನೇ ದಿವಸ ಬೆಳಗ್ಗೆ ಎದ್ದು ಅವ್ರು ವಿದೇಶಕ್ಕೆ ಹೋಗೋ ಸಲಿಂದ COVID-19 ಚೆಕಪ್ ಮಾಡ್ಯಾರ. ಮನೆಗೆ ಯಾರಿಗೂ ಬಂದಿಲ್ಲ, ಅಕ್ಕಿಗೊಬ್ಬಕ್ಕೆ ಪಾಸಿಟಿವ್ ಅಂತ ಬಂತು. ಅವ್ನು ಗಂಡು ಪ್ರಶ್ನೆ ಮಾಡ್ತಾನೆ, ಈಕಿನ ಜೊತೆ ನಾ ರಾತ್ರಿ ಸಂಸಾರ ಮಾಡೀನಿ, ಇದು ಆ ಸಾಂಕ್ರಾಮಿಕ ರೋಗ ಅಂಟು ರೋಗ ಅಂತೀರಿ ನೀವು, ಅಕ್ಕಿಗೆ ಬಂದ್ರೆ ನನಗ್ಯಾಕೆ ಬಂದಿಲ್ಲ ಅಂತ ಕ್ವಶನ್ ಮಾಡಿದ್ರೆ ಇವು ಸರ್ಕಾರ ದರ್ಪ ಕೋರ್ಕೊಂಡು ಅವ್ರನ್ನ ಬಲವಂತವಾಗಿ ಆಸ್ಪತ್ರೆಗೆ ಕರ್ಕೊಂಡ್ಬಂದು ಉಳಿದವರಿಗೆಲ್ಲ ಕ್ವಾರಂಟೈನ್ದಾಗ ಇಡ್ತಾರೆ. ಇವು ಯಾವ ಕೂಡ ವರದಿ ಆಗಿಲ್ಲ. ಅವ್ನು ಎಷ್ಟು ಬಾಧೆ ಪಡ್ತಾನೆ ಗೊತ್ತಾ? ಯಾರಿಗೂ ಅವ್ರ ಮನೆಗೆ ಯಾರಿಗೂ ಬಂದಿಲ್ಲ. ಅನ್ಯಾಯವಾಗಿ ಅವ್ರನ್ನ ಕ್ವಾರಂಟೈನ್ ಕೊಡ್ರಿ. ಇದು ಕೋವಿಡ್ ಇರಲಿ ಬಿಡಲಿ, ಇದು ಪರಂಪರೆ ಹಾಯ್ಕೊಡ್ರಿ. ಇದು ಮೊದಲಿಂದೇ ಪರಂಪರೆ, ಈಗ ಬಂದಿದ್ದಲ್ಲ. ಮೊದಲು ಟೀ ಕಾಫಿ ಇರಲಿಲ್ಲ. ನಾ ಸಣ್ಣಂದಿರುವ ನಮ್ಮ ತಾಯಿಯವರು ಮನೆಯಾಗ ಆಕಳು ಇದ್ದರು ಮಾತ್ರ ಶುಂಠಿ ಹಾಕಿ ಹಾಲು ಕಾಸಿ ಕೊಡ್ತಾಯಿದ್ರು. ಅದಕ್ಕೆ ನೀವೆಲ್ಲರೂ ಕೂಡ ನೈಜ ವರದಿಗಳನ್ನು ಮಾಡಿ ಜನರಲ್ಲಿ ಧೈರ್ಯ ತುಂಬುವಂಥ ಕೆಲಸ ಮಾಡಿ.